ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಬುದ್ಧನು ಹೇಳಿದನು, ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ನನ್ನ ಮೇಲೆ ನಿನಗೆ ನಂಬಿಕೆ ಏಕೆ? ಮೊದಲು ನಿಮ್ಮ ಮೇಲೆ ನಂಬಿಕೆ ಇಡಿ, ಆಗ ಮಾತ್ರ ನೀವು ಇತರರ ಮೇಲೆ ನಂಬಿಕೆ ಇಡುತ್ತೀರಿ. ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ನೀವು ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸಲು ಸಿದ್ಧರಾಗಿರಬೇಕು. ಸಂಕಟ ಮತ್ತು ಕಷ್ಟಗಳು ಮನುಷ್ಯನಿಗೆ ಕಲಿಸುವ ಅತ್ಯುತ್ತಮ ಗುಣಗಳು. ಧೈರ್ಯದಿಂದ ಎದುರಿಸುವವರು ಯಾವಾಗಲೂ ಯಶಸ್ವಿಯಾಗುತ್ತಾರೆ. ಬುದ್ಧ ಹೇಳಿದ್ದಾನೆ, ಧ್ಯಾನ ಮಾಡುವವನು ತನ್ನ ಜೀವನದಲ್ಲಿ ಖಂಡಿತವಾಗಿಯೂ ಸಹಾನುಭೂತಿ ಹೊಂದುತ್ತಾನೆ. ಸಹಾನುಭೂತಿ ಇಲ್ಲದಿದ್ದರೆ ಗಮನವಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಸಹಾನುಭೂತಿಯೇ ಸ್ಪರ್ಶಕಲ್ಲು. ಕರುಣಾ ಬುದ್ಧನ ಹೆಸರು ಪ್ರೀತಿ. ನಿಮ್ಮ ಆಲೋಚನೆಗಳಿಗೆ ಗಮನ ಕೊಡಿ, ಏಕೆಂದರೆ ಅವು ನಿಮ್ಮ ಪಾದಗಳಾಗುತ್ತವೆ. ನಿಮ್ಮ ಮಾತುಗಳಿಗೆ ಗಮನ ಕೊಡಿ, ಏಕೆಂದರೆ ಅವು ನಿಮ್ಮ ಕ್ರಿಯೆಗಳಾಗುತ್ತವೆ. ಮತ್ತು ನಿಮ್ಮ ಕ್ರಿಯೆಗಳಿಗೆ ಗಮನ ಕೊಡಿ, ಏಕೆಂದರೆ ಅವು ನೀವೇ ಆಗುತ್ತವೆ. ಯಾರೋ ಬುದ್ಧನನ್ನು ಕೇಳಿದರು, ವಿಷ ಎಂದರೇನು? ಬುದ್ಧನು ಬಹಳ ಸುಂದರವಾದ ಉತ್ತರವನ್ನು ನೀಡಿದ. ಅಧಿಕಾರ, ಹಣ, ಹಸಿವು, ದುರಾಸೆ, ಅಹಂಕಾರ, ಸೋಮಾರಿತನ, ಮಹತ್ವ, ಪ್ರೀತಿ ಅಥವಾ ದ್ವೇಷ ಜೀವನದಲ್ಲಿ ಯಾವುದಾದರೂ ವಿಷವಾಗಿದೆ. ಇದು ಅತಿಯಾದ ವಿಷ. ಕುದಿಯುವ ನೀರಿನಲ್ಲಿ ಹೇಗೆ ನಮ್ಮ ಪ್ರತಿಬಿಂಬವನ್ನು ನೋಡಲು ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ಕೋಪದಲ್ಲಿ ನಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಅಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇಂದಿನ ಪಶ್ಚಾತ್ತಾಪ ಮತ್ತು ಭವಿಷ್ಯದ ಚಿಂತನೆಗಳು ನಮ್ಮ ಇಂದಿನ ಸೌಂದರ್ಯವನ್ನು ಕದಿಯುವ ಇಬ್ಬರು ಕಳ್ಳರು. ಜಗತ್ತಿನಲ್ಲಿ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಅದಕ್ಕಾಗಿಯೇ ನಿಮ್ಮನ್ನು ಬೆಂಬಲಿಸಿದವರನ್ನು ಬೆಂಬಲಿಸಿ ಮತ್ತು ನಿಮ್ಮನ್ನು ತೊರೆದವರನ್ನು ತ್ಯಜಿಸಿ. ಕಬ್ಬಿಣವನ್ನು ಯಾರೂ ನಾಶ ಮಾಡಲು ಸಾಧ್ಯವಿಲ್ಲ. ಅದರ ತುಕ್ಕು ಮಾತ್ರ ಅದನ್ನು ನಾಶಪಡಿಸುತ್ತದೆ. ಹಾಗೆಯೇ ಅವನ ಆಲೋಚನೆಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಮನುಷ್ಯನನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಆಲೋಚಿಸುತ್ತಾ ಇರಿ, ಒಳ್ಳೆಯದು ಖಂಡಿತವಾಗಿಯೂ ಸಂಭವಿಸುತ್ತದೆ. ಅನುಮಾನದ ಅಭ್ಯಾಸಕ್ಕಿಂತ ಭಯಾನಕ ಏನೂ ಇಲ್ಲ. ಅನುಮಾನವು ಜನರನ್ನು ಪ್ರತ್ಯೇಕಿಸುತ್ತದೆ. ಇದು ಸ್ನೇಹವನ್ನು ಹಾಳು ಮಾಡುವ ಮತ್ತು ಉತ್ತಮ ಸಂಬಂಧಗಳನ್ನು ಮುರಿಯುವ ವಿಷಯವಾಗಿದೆ. ಇದು ನೋಯಿಸುವ ಮುಳ್ಳು, ಕೊಲ್ಲುವ ಕತ್ತಿ. ಯಾವುದೇ ಪ್ರಾಣಿ ಅಥವಾ ಪಕ್ಷಿ ಯಾವುದೇ ದೇವಾಲಯಗಳನ್ನು ನಿರ್ಮಿಸಿಲ್ಲ, ಆದರೆ ಅವುಗಳನ್ನು ಪೋಷಿಸಲಾಗುತ್ತಿದೆ. ಮತ್ತು ಮಾನವರು ಅನೇಕ ದೇವಾಲಯಗಳನ್ನು ಹೊಂದಿದ್ದಾರೆ, ಅನೇಕ ಆಸೆಗಳನ್ನು ಮಾಡುತ್ತಾರೆ, ಆದರೆ ಇನ್ನೂ ದುಃಖ ಮತ್ತು ಉದ್ವೇಗ ಕಡಿಮೆಯಾಗುವುದಿಲ್ಲ. ಹಾಗಾದರೆ ಏನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗುತ್ತಿದೆ? ಮಾತನಾಡುವಾಗ ನೀವು ನಿಮ್ಮ ಹಳೆಯ ಜ್ಞಾನವನ್ನು ಪುನರ್ವರ್ತಿಸುತ್ತೀರಿ, ಆದರೆ ಕೇಳುವಾಗ ನೀವು ಹೊಸ ಜ್ಞಾನವನ್ನು ಪಡೆಯುತ್ತೀರಿ. ಆದ್ದರಿಂದ ಕಡಿಮೆ ಮಾತನಾಡಿ ಮತ್ತು ಹೆಚ್ಚು ಆಲಿಸಿ. ನಿರಂತರವಾಗಿ ದೂರು ನೀಡುವ ಜನರು ಅವರು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ಪಾಲನೆಗೆ ಅನುಗುಣವಾಗಿ ಅದೇ ಕಥೆಯನ್ನು ಇಡುತ್ತಾನೆ. ಕೆಲವರು ಬಿಲ್ಲು ಮತ್ತು ಬಾಣ ಮತ್ತು ಬಂದೂಕನ್ನು ಇಡುತ್ತಾರೆ ಮತ್ತು
ಕೆಲವರು ಪಕ್ಷಿಗಳಿಗೆ ನೀರು ಇಡುತ್ತಾರೆ. ನಿಮ್ಮ ದೌರ್ಬಲ್ಯಗಳನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ. ನಿಮ್ಮ ದೌರ್ಬಲ್ಯದಲ್ಲಿ ನಿಮ್ಮ ಶಕ್ತಿಯಾದಾಗ ಯಾರಿಗಾದರೂ ನಿಮ್ಮ ಶಕ್ತಿಯನ್ನು ತ್ಯಾಗ ಮಾಡಬೇಡಿ. ತನ್ನ ಸ್ವಾರ್ಥಕ್ಕಾಗಿ ಇತರರಿಗೆ ಕೆಟ್ಟದ್ದನ್ನು ಮಾಡಲು ಹಿಂಜರಿಯದ ಅವನು ನಿಮ್ಮ ಅಧಿಕಾರಕ್ಕೆ ಅರ್ಹನಲ್ಲ. ಇಂದಿನ ಜೀವನದ ಸಂಬಂಧಗಳಿಲ್ಲದೆ ಪ್ರಸ್ತುತ ಜೀವನದಲ್ಲಿ ಯಾರೊಂದಿಗಾದರೂ ನಿಕಟ ಸ್ನೇಹವನ್ನು ಹೊಂದಲು ಅಸಾಧ್ಯ. ನೀವು ಯಾರೊಂದಿಗಾದರೂ ಸ್ನೇಹವನ್ನು ಅನುಭವಿಸಿದಾಗ ಅದು ನಿಮಗೆ ಈಗಾಗಲೇ ಆತ್ಮವನ್ನು ತಿಳಿದಿರುವ ಕಾರಣದಿಂದ ಉಂಟಾಗುತ್ತದೆ ಎಂಬುದು ಸತ್ಯ. ಮತ್ತು ಇಂದಿನ ಜೀವನದಲ್ಲಿ ನಿಕಟ ಸಂಬಂಧಗಳ ಕಾರಣದಿಂದಾಗಿ ನೀವು ನಿಮ್ಮ ಸ್ನೇಹಿತನಿಗೆ ಹತ್ತಿರವಾಗಿದ್ದೀರಿ ಅನಿಸುವುದು. ನೀವು ಒಬ್ಬಂಟಿಯಾಗಿದ್ದರೆ ಚಿಂತಿಸಬೇಡಿ, ಏಕೆಂದರೆ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರು ಮಾತ್ರ ಒಬ್ಬಂಟಿಯಾಗಿರುತ್ತಾರೆ. ನಿಮ್ಮೊಂದಿಗೆ ನೀವು ವಾದಿಸಿದರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಪಡೆಯುತ್ತೀರಿ. ನೀವು ಇತರರೊಂದಿಗೆ ವರ್ತಿಸಿದರೆ ಹೊಸ ಪ್ರಶ್ನೆಗಳು ಉದ್ಭವಿಸುತ್ತದೆ. ಮನುಷ್ಯನ ಅಹಂಕಾರ ಮತ್ತು ಬಾಂಧವ್ಯವೇ ಅವನನ್ನು ನಾಶ ಮಾಡುತ್ತದೆ. ಅವನಿಗೆ ಯಾವುದೇ ಶತ್ರು ಅಗತ್ಯವಿಲ್ಲ. ನೀವು ನಿಮ್ಮ ಸ್ವಂತ ಕಂಪನಿಯಲ್ಲಿ ಇಲ್ಲದಿದ್ದರೆ ನೀವು ತಪ್ಪು ಕಂಪನಿಯಲ್ಲಿದ್ದೀರಿ. ನಿಮ್ಮ ಸ್ವಂತ ಕಂಪನಿಯನ್ನು ನೀವು ಆನಂದಿಸದಿದ್ದರೆ ಬೇರೆಯವರು ಅದನ್ನು ಹೇಗೆ ಆನಂದಿಸಬಹುದು? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.